ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ? ನೀನ್ ಹೋಗಿ ಪೂರ್ವಿನ ರೆಡಿ ಮಾಡು, ಅವ್ರೆಲ್ರೂ ಇನ್ನೇನ್ ಬಂದ್ಬಿಡ್ತಾರೆ. ಅತ್ತೆಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದರಿಂದ ನೀವೇ ನನ್ನನ್ನು ಕಾಪಾಡಬೇಕು. ಯಾಕಮ್ಮ, ಏನಾಯ್ತು? ಅದು ಪೂರ್ವಿಗೆ ಈ ಮದ್ವೆ ಇಷ್ಟ ಇಲ್ಲ. ಅಮ್ಮಾಜಿ ಒಳ್ಳೆ ಸಂಬಂಧ ಅಂತ ಸಂಭ್ರಮದಲ್ಲವ್ರೆ. ನಾ ಹೋಗಿ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳೋದರ್ಯಾ? ನನ್ಗಾಗ್ಲಿ ಪೂರ್ವಿಗಾಗ್ಲಿ ಇಲ್ಲ ಅತ್ತೆಮ್ಮ. ಏನ್ ಹೇಳ್ತಾ ಇದೀಯ ಪದ್ಮಿನಿ? ಪೂರ್ವಿಗೆ ಈ ಸಂಬಂಧ ಇಷ್ಟ ಇದೆ ಅನ್ಕೊಂಡಿದ್ನಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ. ಅವ್ರಿವತ್ ಬರ್ತಾ ಇರೋದು ಹೆಣ್ಣೋಡು ಶಾಸ್ತ್ರ ಮಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದಕ್ಕೆ. ಅವ್ರು ಬಂದಿದ್ದಾರೆ ಅಂದ್ ಮಾತ್ರಕ್ಕೆ ಮದ್ವೆ ಫಿಕ್ಸು ಅಂತ ಏನಿಲ್ವಲ್ಲ. ಆದ್ರೂ ಭಯ ಆಗ್ತೈತತ್ಯವ. ಹೌದು, ಪೂರ್ವಿಗೆ ಯಾಕೆ ಇಷ್ಟ ಇಲ್ವಂತೆ? ಹುಡುಗ ನೋಡಕ್ ಚೆನ್ನಾಗಿಲ್ವಂತ? ಹಂಗಲ್ಲ, ಹುಡ್ಗ ಏನೋ ಚೆನ್ನಾಗೇ ಇದ್ದಾನೆ. ಮತ್ತೆ ಅವಳ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರಮ್ಮ? ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಅತ್ತೆಮ್ಮ. ಮತ್ತೆ ಮದ್ವೆ ಯಾಕಮ್ಮ ಬೇಡ ಅಂತಿದ್ದಾಳೆ? ಅವ್ರು ಓದಕ್ಕೂ ಏನು ಅಡ್ಡಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ಓಹ್, ಪೂರ್ವಿಗಿನ್ನು ಚಿಕ್ಕ ವಯಸ್ಸು, ಈಗ್ಲೇ ಮದ್ವೆ ಬೇಡ ಅಂತಾನಾ? ನೋಡ್ ಪದ್ಮಿನಿ, ಒಳ್ಳೆ ಸಂಬಂಧ ಬಂದಾಗ ಅದನ್ನ ಬಿಟ್ಬಿಟ್ರೆ ಮುಂದೆ ಇಂಥದ್ದೇ ಸಂಬಂಧ ಸಿಗತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ನೋಡು ಪದ್ಮಿನಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ಇವತ್ತವ್ರು ಬರ್ಲಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಲಿ. ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಆಗ ಪೂರ್ವಿ ಅಭಿಪ್ರಾಯನೂ ಕೇಳ್ತಾರಲ್ವಾ? ನೀನ್ ಹೋಗು, ಪೂರ್ವಿನ ರೆಡಿ ಮಾಡಿ ಕರ್ಕೊಂಬ. ಅಯ್ಯೋ, ನಾನು ಹೆಂಗ್ ಅರ್ಥ ಮಾಡಿಸ್ಲಿ ನಿಮ್ಗೆ? ಪೂರ್ವಿ ನಿಮ್ ಸೊಸೆ ಅತ್ತೆ, ನಂದನ್ನವ್ರ ಹೆಂಡತಿ ಅವಳು. ಇದನ್ ಯಾರ್ಗ್ ಹೇಳೋಕ್ಕೂ ಆಗ್ತಿಲ್ವಲ್ಲ. ಅಮ್ಮಾಜಿ ಬೀಗರು ಬಂದ್ರು. ನಮಸ್ಕಾರ. ನಮಸ್ತೆ, ಬನ್ನಿ ಕುತ್ಕೊಳ್ಳಿ. ಓಹೋ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಅತ್ತೆ ಮಾವ ಚೆನ್ನಾಗಿದ್ದೀರಾ? ನಾವೆಲ್ಲ ಚಂದಾಗಿದ್ದೀವಪ್ಪ. ನೀನ್ ಚಂದಾಗಿದ್ಯಾ? ನೀವ್ ಹೆಂಗಿದ್ದೀರಾ? ಕಾಲು ಹುಷಾರಾಯ್ತಾ? ಹ್ಞೂ ಅತ್ತೆ, ನಿಮ್ ಮಗಳ ಕೃಪೆ, ಬೇಗ ಹುಷಾರಾದೆ. ನಿಂತ ಇದ್ದೀರಲ್ಲ ಬೀಗ್ರೆ, ಕೂತ್ಕೊಳ್ಳಿ. ನರೇಂದ್ರ ಅವರು ಬಂದ್ರು, ಕರ್ಕೊಂಡು ಹೋಗು. ಹಾ ಅಮ್ಮಾಜಿ, ನೀವು ಮಾತಾಡ್ತಾ ಇರಿ, ನಾನು ಬಂದೆ. ಪದ್ಮಿನಿ, ಅಪ್ಪಯ್ಯ, ನೀನ್ ಚಂದಾಗಿದ್ಯಾ ಅಂತ ನಾನು ಕೇಳೋಕ್ಕಿಲ್ಲ ಕಣ. ಖುಷಿಯಾಗಿ ಇರ್ತಿ ಕೊಡು ನೀನು, ಖುಷಿಯಾಗಿರ್ತಿ. ಯಾಕಪ್ಪಯ್ಯ, ನಂಗ್ ಫೋನ್ ಮಾಡ್ದಾಗೆಲ್ಲ ನೀವು ಮಾತಾಡೋಕ್ಕೂ ಸಿಗ್ಲಿಲ್ಲ. ಮದ್ವೆ ಆದ್ಮೇಲೆ ಈಗ ಬರ್ತಿದ್ದೀರಾ? ಪುಟ್ಟ, ಕ್ಷಮಿಸ್ಬಿಟ್ಟ ಅಂತ. ನಿಮ್ಮ ಅಪ್ಪಾಜಿಗೆ ಭಾಳ ಕೆಲಸ ಕಣವ, ಬಿಡುವೆ ಹಾಕಿಲ್ಲ. ಕ್ಷಮಿಸ್ಬಿಡುವ, ಕ್ಷಮಿಸ್ಬಿಡು. ಪದ್ಮಿನಿ, ಅಪ್ಪ. ಭುಜಂಗ ಅವ್ರೆ, ಬನ್ನಿ. ಕೂತ್ಕೊಳ್ಳಿ. ಬನ್ನಿ ಸರ್, ಕೂತ್ಕೊ ಬನ್ನಿ. ಪದ್ಮಿನಿ, ಅಮ್ಮಾಜಿ ಏನು ಸರ್ಪ್ರೈಸು ಅಂದ್ರಲ್ಲ, ಏನದು? ನೀನೇನಾರ ತಾಯಿ ಆಗ್ತಿದ್ಯಾ? ಹಿಂಗೆಲ್ಲ ಏನಿಲ್ಲ ಅವ್ವ. ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ನಮಸ್ತೆ. ನಮಸ್ತೆ. ನಮಸ್ತೆ ಮಾಜಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬೀಗ್ರೆ. ಲೀಲಾವ್ರೆ, ನೀವೇ ಕಲ್ ನಿಂತ್ರಿ, ಬನ್ನಿ. ಚಂಚಲ, ಚಂದಲಾಲ್ಗೆ
ಭುಜಂಗವರು ಬೀಗ್ರಾಗ್ತಾರ? ಹೇಗಿದೆ ನೋಡು. ಯಾಕೆ ಅಮ್ಮಾಚಿಗಾಗಿಲ್ವಾ? ಇನ್ನು ನನ್ನ ಕಣ್ಣಲ್ಲಿ ಏನೇನು ನೋಡ್ಬೇಕು. ಎಲ್ಲಿಗೆ ಮೇಡಮ್? ಸರ್, ಎಲ್ಲಿಗೂ ಅಲ್ಲ, ನಂಗೊಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕಿತ್ತು. ನೀವಿವಾಗ ಗಂಡ ಹೆಂಡತಿನ ಇಬ್ರನ್ನ ಕರ್ಕೊಂಬಂದ್ರಲ್ಲ, ಹಳ್ಳಿಯವರು. ಹೌದು ಮೇಡಮ್. ಸರ್, ಅವರು ಎಲ್ಲಿಂದ ಕರ್ಕೊಂಬಂದ್ರಿ? ನಮ್ಮ ಮಾಗಡಿ ರೋಡಿಂದ ಕರ್ಕೊಂಬಂದೆ ಮೇಡಮ್. ಮಾಗಡಿ ರೋಡಾ? ಹೌದು ಮೇಡಮ್, ಮಾಗಡಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕರ್ಕೊಂಬಂದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಅಲ್ಲ, ಇವರು ಹಳ್ಳಿಯಿಂದ ಬಂದ್ರೆ ಮೆಜೆಸ್ಟಿಕಲ್ ಆಟೋ ಹತ್ಕೋಬೇಕು. ಅದನ್ ಬಿಟ್ಟು ಮಾಗಡಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಯಾಕೆ ಆಟೋ ಹತ್ಕೊಂಡ್ರು? ಅಥವಾ ಇವರು ಹಳ್ಳಿಯಿಂದ ಬಂದು ಅಲ್ಲಿಗೆ ಹೋದ್ರ? ಏನೋ ನಡೀತಿದೆ ಇಲ್ಲಿ, ಏನು ಅಂತ ತಿಳ್ಕೋಬೇಕು. ಗೊತ್ತು, ಪೂರ್ವಿಯಲ್ಲಿ ಇಲ್ಲಿಗೆ ಯಾಕೆ ಬರ್ಲಿಲ್ಲ? ಅವ್ವ ಮೇಲ ಅವಳೆ. ಹೌದಾ? ಅವಳಿಗೆ ನನ್ನ ಮ್ಯಾಲೆ ಇನ್ನೂ ಕೋಪ ಹೋಗಿಲ್ವಾ? ಅಲ್ಲ, ನಾವಿಲ್ಲಿಗೆ ಬಂದಿದ್ದೀವಿ ಅಂದ್ರು ನಮ್ಮನ್ನ ನೋಡಕ್ಕೆ ಅವಳು ಕೇಳಿದ್ ಬರ್ಲೇ ಇಲ್ವಲ್ಲ? ಮೊದ್ಲು ನಿಮ್ಗೆ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಇವರು ಭುಜಂಗ ಅಂತ, ನಮ್ಮ ಬೀಗರು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಇವ್ರ ಹೆಂಡತಿ, ಅವರು ಲೀಲಾ. ನಮಸ್ಕಾರ. ಮಂಡ್ಯದ ಹತ್ರ ಹಸ್ನೂರು ಅಂತ ಒಂದು ಹಳ್ಳಿ. ನೀವು ಕೂತ್ಕೊಳ್ಳಿ. ಅಲ್ಲಿ ಇವ್ರ ತೋಟ ಕೂಡ ಇದೆ. ಹಾಗೆ ಒಂದು ಚಿಕ್ಕ ಎಲೆಕ್ಟ್ರಿಕ್ ಶಾಪ್ ಕೂಡ ಇಟ್ಕೊಂಡಿದ್ದಾರೆ. ಕಷ್ಟಪಟ್ಟು ದುಡಿತಾರೆ. ತುಂಬಾ ಸ್ವಾಭಿಮಾನಿಗಳು ಕೂಡ. ಇಂಥವ್ರು ನಮ್ಮ ಬೀಗರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಭುಜಂಗ ಅವರೇ, ಇವರು ಚಂದುಲಾಲ್ ಅಂತ, ಮೊದಲಿನಿಂದನೂ ನನಗೆ ಪರಿಚಯದವರು. ಇನ್ನು ಇವರು ಉಷಾ ಅಂತ, ಅವ್ರ ಹೆಂಡತಿ. ಇವನು ರಿಷಿ, ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅದು ಅಲ್ಲದೆ ತಂದೆ ಬಿಸ್ನೆಸ್ನ ತಾನೇ ನೋಡ್ಕೊಳ್ತಾ ಇರೋ ಬುದ್ಧಿವಂತ ಮಗ, ತುಂಬಾ ಜಾಣ ಕೂಡ. ಆಗರ್ಭ ಶ್ರೀಮಂತರು, ಅದಕ್ಕೂ ಮಿಗಿಲಾಗಿ ತುಂಬಾ ಒಳ್ಳೆ ಜನ. ನಾನಿದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮಗಳು ಪೂರ್ವಿನ ಅವ್ರ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ. ಇದು ನಿಜವಾಗ್ಲೂ ಖುಷಿ ಪಡೋ ವಿಷಯನೇ. ಅಷ್ಟು ಒಳ್ಳೆ ಮನ್ತಂದವ್ರು ಇವ್ರು. ಅದಕ್ಕೆ ನಿಮ್ಗೆ ಸರ್ಪ್ರೈಸ್ ಇದೆ, ಬನ್ನಿ ಅಂದಿದ್ದು. ಈಗ ನೀವೇ ಮಾತಾಡಿ ನಿರ್ಧಾರ ತಗೊಳ್ಳಿ. ಅಮ್ಮಾಜಿ, ಇವರು ನಮ್ಮ ಪೂರ್ವಿನ. ಹೌದು ಬೀಗ್ರೆ, ರಿಷಿಗೆ ನಮ್ಮ ಪೂರ್ವಿ ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ. ಇದ್ಕೇನಾ ಅವಳು ಕೆಳಗ್ ಬರ್ದೇ ಇದ್ದಿತ್ತು. ನೋಡು, ಎಂತ ಒಳ್ಳೆ ಸಂಬಂಧ ಸಿಕ್ಕೈತೆ. ಕಳ್ಳಿ ನಮ್ ತಾವು ಹೇಳಲಿಲ್ಲ ಈ ವಿಷಯನ. ಹೋಗಿ ಅವಳನ್ನ ಕರ್ಕೊಂಬ, ನಾನು ಹೇಳ್ತಾವ ಮಾತಾಡ್ಬೇಕು. ಸರಿ, ಕರ್ಕೊಂಬಂದ್. ನಾನು ಪೂರ್ವಿ ಹತ್ರನೂ ಮಾತಾಡಿದೆ. ರಿಷಿ ಬಗ್ಗೆ ಅವಳಿಗಂತೂ ಒಳ್ಳೆ ಅಭಿಪ್ರಾಯ ಇದೆ, ತಕರಾರಂತೂ ಏನೂ ಇಲ್ಲ.
ಅಮ್ಮಾಜಿ, ಸಂಬಂಧ ಬೆಳೆಸಕ್ಕೆ ಬಡವರು ಶ್ರೀಮಂತು ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ಸಾಕ್ಷಿ ನೀವೇ. ನಮ್ಮಂತವ್ರ ಮನೆಗೆ ಹೆಣ್ಣು ಮಾಡ್ಕೊಂಡು ಸೊಸೆ ಮಾಡ್ಕೊಂಡ್ರಲ್ಲ ನನ್ನ ಮಗಳನ್ನ, ಅದಕ್ಕೆ ಬೇಕಾ? ಆದ್ರೆ ಇವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತಿದ್ದು ಈ ನಿರ್ಧಾರ ಮಾಡಿದಾರ? ಇದನ್ನ ನಾನು ತಿಳ್ಕೋಬೇಕಾಗಿತ್ತು ಅಮ್ಮಾಜಿ. ಯಾಕಂದ್ರೆ ಇವ್ರ ಲೆವೆಲ್ಗೆ ತೂಗುವ ವ್ಯಕ್ತಿ ಅಲ್ಲ ಅಮ್ಮಾಜಿ. ನಾನು ತುಂಬ ಬಡವ, ನನ್ನ ಮಗಳಿಂದ ಚಿಕ್ಕವಳು. ಸ್ವಾಮಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ಇವರೇ ಹೀಗಂದ್ರು ಅಂದ್ರೆ ಖಂಡಿತ ಚಂದುಲಾಲ್ ಹಿಂದೇಟ್ ಹಾಕ್ತಾರೆ. ಹೇಗೋ ಈ ಸಂಬಂಧ ಆಗದೆ ಇದ್ರೆ ಅಷ್ಟೇ ಸಾಕು. ನಂದನ್, ನಿನಗೆ ನನ್ನ ಬಗ್ಗೆ ಭಯನೇ ಇಲ್ಲ ಅಲ್ವಾ? ಇವತ್ತು ಭಯ ಹುಟ್ಟಿಸ್ತೇನೆ. ನಾನು ನಿನಗೆ ಡಿಮ್ಯಾಂಡ್ ಮಾಡಿದಷ್ಟು ದುಡ್ಡನ್ನ ನೀನು ಕೊಡಲೇಬೇಕು, ಇಲ್ಲ ಬಿಡಲ್ಲ. ಮನೆಗೆ ಯಾರ್ಯಾರೋ ಬಂದಿದ್ದಾರಲ್ಲ, ಈಗೇನು ಮಾಡೋದು? ಇಲ್ಲ ಅಕ್ಕ, ನೀನ್ ಎಷ್ಟೇ ಹೇಳಿದ್ರು ಸರಿ, ನಾನ್ ಅವತ್ತವ ಮಾತಾಡಕ್ಕಿಲ್ಲ. ಅಲ್ಲ, ಉಳಿದವ್ರು ಹೋಗ್ಲಿ, ಅವ್ವನಾದ್ರೂ ನನ್ನ ಹತ್ರ ಬಂದು ಒಂದೇ ಒಂದ್ಸಲ ಈ ಮದುವೆ ನಿನಗೆ ಇಷ್ಟನಾ ಇಲ್ವಾ ಅಂತ ಕೇಳಿದ್ರ? ಇಲ್ಲ. ಅಮ್ಮಾಜಿ ಹೇಳಿದ ತಕ್ಷಣ ಒಳ್ಳೆ ಸಂಬಂಧ ಸಿಕ್ತು ಅಂತ ಕುಣ್ಕೊಂಡು ಮಾತುಕತೆಗೆ ಬಂದ್ಬಿಟ್ರು. ಹಂಗಲ್ಲ ಕಣೆ, ನನ್ಗೆಲ್ಲ ಗೊತ್ತಕ್ಕ. ನಾನಿಲ್ಲಿ ಓದಕ್ಕಿಲ್ಲ, ಊರಲ್ಲಿ ಬಂದಿರ್ತೀನಿ ಅಂದ್ರು, ಬೇಡ ಅಂದ್ರು. ಒಂದೇ ಒಂದ್ ದಿನದ ಮಟ್ಟಕ್ಕಾದ್ರೂ ನನ್ನ ಹಳ್ಳಿಗೆ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂದ್ರು, ಬೇಡ ಅಂದ್ರು. ಈಗ ನನಗ್ ಮದ್ವೆ ಮಾಡಿ ಇಲ್ಲಿಂದನೇ ಸಾಗಾಕ್ಬೇಕು ಅಂತ ನೋಡ್ತಾ ಇದ್ದೀರಾ? ನಾನು ಅಷ್ಟು ಭಾರ ಆಗ್ಬಿಟ್ನ ಅಕ್ಕ. ಅಳ್ಬೇಡ ಪೂರ್ವಿ, ನೀನ್ ತಿಳ್ಕೊಂಡಿರಂಗ್ ಏನೂ ಇಲ್ಲ. ನೋಡಿಲಿ ಪಾಪ ಅಪ್ಪಯ್ಯ ಅವಂಗೂ ಇಲ್ಲಿ ಮದ್ವೆ ಮಾತುಕತೆ ಅಂತ ಗೊತ್ತಿರ್ಲಿಲ್ಲ. ಅಮ್ಮಾಜಿ ಏನೋ ಸರ್ಪ್ರೈಸ್ ಅಂತ ಹೇಳಿದ್ರಂತೆ. ಹೂ ಕಣೆ, ಇಲ್ಲಿಗ್ ಬಂದ್ಮೇಲೆ ಅಪ್ಪಯ್ಯ ಅವಂಗೂ ಗೊತ್ತಾಗಿದ್ದು ರಿಷಿಯವರಪ್ಪ ನಿನ್ನ ಕೇಳ್ತವ್ರೆ ಅಂತ. ಹೌದಾ? ಹಂಗಿದ್ರೆ ನಾನು ಇವಾಗ್ಲೇ ಅವಂತವ ಹೇಳ್ಬಿಡ್ತೀನಿ, ನನ್ಗೆ ಮದ್ವೆ ಬೇಡ, ನನ್ಗಿಷ್ಟ ಇಲ್ಲ ಅಂತ. ಪೂರ್ವಿ ನಿನ್ಕೋ, ಅವ್ವ ಅಲ್ಲಿ ಎಲ್ರು ಮುಂದೆನೂ ಕೂತವ್ರೆ, ಅದ್ ಹೆಂಗ್ ಹೋಗ್ ಕೇಳ್ತೀಯ? ಸ್ವಲ್ಪ ಸುಮ್ನೆ ಇದೆ. ಮತ್ತೇನಕ್ಕ ಮಾಡೋದು?